ಎಲ್ಲರಿಗೂ ನಮಸ್ಕಾರ. ಅಂತೂ ಇಂತೂ ಕೆಎಎಸ್ ಮರುಪರೀಕ್ಷೆಯನ್ನು ಮಾಡಿಸ್ಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಮಗೆಲ್ಲರಿಗೂ ಕೂಡ ಇವತ್ತು ಜಯ ಸಿಕ್ಕಿದೆ. ಇನ್ನು ಮುಂದೆ ಏನು ಮಾಡಬೇಕು? ಹೌದು, ಕೆಎಎಸ್ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಹೇಳಿ ಇವತ್ತು ನಡೆದಂತಹ ಹೋರಾಟದಲ್ಲಿ ಪಾಲ್ಗೊಂಡ, ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಂತಹ ನನ್ನೆಲ್ಲ ಸ್ನೇಹಿತರಿಗೂ, ಹಾಗೆಯೇ ಕರವೇ ಮತ್ತು ಅಕ್ಸಾ ಸಂಘಟನೆಯ ಮುಖ್ಯಸ್ಥರಿಗೂ ನನ್ನ ಒಂದು ಧನ್ಯವಾದಗಳು. ಕೆಎಎಸ್ ಪರೀಕ್ಷೆಯಂತೂ ಮರುಪರೀಕ್ಷೆ ಆಗೋದಂತೂ ನಿಜ. ಹಾಗಿದ್ರೆ ಇನ್ನು ಮುಂದೆ ಏನು ಮಾಡಬೇಕು? ನಮಗೆ ಏನಿಲ್ಲ ಅಂದರೂ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 2 ತಿಂಗಳುಗಳ ಕಾಲಾವಕಾಶ ಇದೆ ಅಂತ. ಹಾಗಿದ್ರೆ ಕೆಎಎಸ್ ಪ್ರಿಲಿಮ್ಸ್ ಎಕ್ಸಾಮನ್ನು ಬರೀಲಿಕ್ಕೆ ನಮಗೆ ಇನ್ನೂ 2 ತಿಂಗಳು ಕಾಲಾವಕಾಶ ಸಿಗುತ್ತೆ ಅಂತ ಅರ್ಥ ಆಯಿತು. ಆದರೆ ಇದೇ ತಿಂಗಳ 22 ಮತ್ತು 29ಕ್ಕೆ PSI ಅಂದರೆ 402 PSI ಎಕ್ಸಾಮ್ ಇದೆ. ಅದೇ ರೀತಿ 29ಕ್ಕೆ ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ನೆಕ್ಸ್ಟ್ ಬರುವಂತೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ PDO ಎಕ್ಸಾಮ್ಗಳಿದ್ದಾವೆ. ಹಾಗೆಯೇ ಕೆಎಎಸ್ ಪರೀಕ್ಷೆ ಕೂಡ ಬರುತ್ತೆ. ಹಾಗಿದ್ರೆ ನಾವು ಏನು ಮಾಡಬೇಕು? ಸಮಯವನ್ನು ಹಾಳು ಮಾಡದೆ ಸಿಕ್ಕಿರುವಂತಹ ಕಾಲಾವಕಾಶವನ್ನು ಬಳಸಿಕೊಂಡು ಇರುವಂತಹ ಟೈಮಲ್ಲಿ ಹೆಚ್ಚು ಓದೋದನ್ನು ರೂಢಿ ಮಾಡ್ಕೋಬೇಕು. ಅಂದರೆ ಸುಮ್ಮನೆ ಕೂತು ಎಲ್ಲವನ್ನೂ ಓದೋದಕ್ಕಿಂತ ಆಯ್ಕೆ ಮಾಡಿದಂತಹ ವಿಷಯಗಳನ್ನು, ಯಾವ ವಿಷಯದಲ್ಲಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಅಂತ ತಿಳ್ಕೊಂಡು ಓದಬೇಕಾಗತ್ತೆ. ಹಾಗಿದ್ರೆ ಎಲ್ಲರೂ ಕೂಡ ಯಾವ ವಿಷಯದಲ್ಲಿ ನೀವು ವೀಕ್ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನು ತಿಳ್ಕೊಂಡು ವೀಕ್ ಇರುವಂತಹ ವಿಷಯದಲ್ಲಿ ಹೆಚ್ಚಿಗೆ ಫೋಕಸ್ ಮಾಡಿ ಓದಿ. ಸ್ಟ್ರಾಂಗ್ ಇರುವಂತಹ ವಿಷಯವನ್ನು ಎಕ್ಸಾಮ್ ಇನ್ನೇನು ಹತ್ತಿರ ಇದೆ ಅಂದಾಗ ರಿವಿಷನ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಈ ವರ್ಷ ಒಂದು ಉತ್ತಮ ವರ್ಷವಾಗಲಿ, ನಿಮ್ಮೆಲ್ಲರ ಕನಸು ಕೂಡ ನನಸಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಒಂದು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಹಾಗೆಯೇ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನಮಸ್ಕಾರ.